ಶಿಲುಬೆಯ ಹಾದಿ, ಪರಿತ್ಯಾಗದ ಪಯಣ. ಪ್ರಾರಂಭ ಪ್ರಾರ್ಥನೆ. ಇದೊಂದು ಪವಿತ್ರ ಪಯಣ. ಇದೊಂದು ಪರಮಾನಂದ ಭರಿತ ಪಯಣ. ಇದೊಂದು ಪ್ರಾಣ ಸಂಕಟದ ಪಯಣವಲ್ಲ. ಹಾಗಾದರೆ ಇದು ಹೇಗೆ ಪರಮಾನಂದ ಭರಿತ ಪಯಣವಾಗಿದೆ? ಕ್ರೈಸ್ತರಾದ ನಮಗೆ ಪ್ರಾಣ ಸಂಕಟದ ಪಯಣವೇ ಪರಮಾನಂದ ಭರಿತ ಪಯಣಕ್ಕೆ ಪೂರಕವಾಗಿದೆ. ಏಕೆಂದರೆ ನಾವು ಪರಿತ್ಯಾಗದ ಮೂಲಕ ಪುರಸ್ಕಾರಕ್ಕೆ ಪಾತ್ರರಾಗುತ್ತೇವೆ. ನಾವು ಸಾಯುವುದರ ಮೂಲಕ ಜೀವಿಸುತ್ತೇವೆ. ಸ್ನಾನಿಕ ಯೋಹಾನರಂತೆ ನಾವು ಇಂತೆನ್ನಬೇಕಿದೆ: ಆತ ಬೆಳೆಯುತ್ತಿರಬೇಕು, ನಾನು ಅಳಿಯುತ್ತಿರಬೇಕು. ಈ ಪವಿತ್ರ ಶಿಲುಬೆಯ ಪಯಣದಲ್ಲಿ ತಮ್ಮನ್ನೇ ಅಳಿದುಕೊಳ್ಳುವುದರ ಮೂಲಕ ನಮ್ಮ ಬೆಳವಣಿಗೆಗೆ ಕಾರಣಕರ್ತರಾದ ಯೇಸುವಿನ ಕುರಿತಾಗಿ ಧ್ಯಾನಿಸೋಣ. ಮೊಟ್ಟ ಮೊದಲಿಗೆ ನಾವು ಅಳಿಯೋಣ. ಆಗ ಮಾತ್ರ ಯೇಸುವನ್ನು ನಮ್ಮ ಸಮಾಜದ ಜನರಲ್ಲಿ ಬೆಳೆಸಬಹುದು. ಹಾಗಾದರೆ ನಮ್ಮ ಪಯಣ ಪ್ರಾರಂಭವಾಗಲಿ. ಯೇಸುವೇ ನಿನ್ನ ಪಾಡು ಮರಣ ಧ್ಯಾನಿಸಿ ನಿಂತಿರುವೆ. ಮನುಜನ ಪಾಪದಿ ಮುಕ್ತಿಯ ನೀಡಲು ಎಲ್ಲವ ಸಹಿಸಿರುವೆ. ಮೊದಲನೆಯ ಸ್ಥಳ, ಯೇಸುವಿನ ಮೇಲೆ ತೀರ್ಪು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಜನರು ಅಧಿಕವಾಗಿ ಆರ್ಭಟಿಸುತ್ತಾ ಯೇಸುವನ್ನು ಶಿಲುಬೆಗೆ ಏರಿಸಲೇಬೇಕೆಂದು ಕೂಗಾಡಿದರು. ಕಟ್ಟ ಕಡೆಗೆ ಕೂಗಾಟಕ್ಕೆ ಗೆಲುವಾಯಿತು. ಆ ಜನರ ಕೋರಿಕೆಯಂತೆ ಆಗಲೆಂದು ಪಿಲಾತನು ತೀರ್ಮಾನಿಸಿದನು. ನಿರಪರಾಧಿಗೆ ಅನ್ಯಾಯದ ಶಿಕ್ಷೆ, ನಿರಪರಾಧಿಗೆ ಶಿಲುಬೆಯ ಮರಣ. ಅದು ಹೇಗೆ ಸಾಧ್ಯ? ಯೇಸು ಒಳಿತಾದುದನ್ನು ಮತ್ತು ನ್ಯಾಯವಾದುದನ್ನು ಮಾಡಿದರು. ಹಾಗಾದರೆ ಏತಕ್ಕಾಗಿ ಅನ್ಯಾಯದ ತೀರ್ಪು? ಏಕೆಂದರೆ ಹಲವಾರು ಮಂದಿ ಯೇಸುವನ್ನು ಇಷ್ಟಪಡಲಿಲ್ಲ. ಹಲವರಿಗೆ ಯೇಸುವಿನ ಮೇಲೆ ಸಹಿಸಲಾರದಷ್ಟು ಹೊಟ್ಟೆ ಕಿಚ್ಚು. ಇಂದು ಸಹ ನಾವೆಷ್ಟರ ಮಟ್ಟಿಗೆ ಪರರಿಗೆ ತೀರ್ಪಿಡುತ್ತೇವೆ? ನಾವು ಒಬ್ಬರನ್ನು ಇಷ್ಟಪಟ್ಟರೆ ಆತ ಅಥವಾ ಅವಳು ನಮಗೆ ಒಳ್ಳೆಯವರಾಗುತ್ತಾರೆ. ಒಂದು ವೇಳೆ ಇಷ್ಟಪಡದಿದ್ದರೆ ಆತ ಅಥವಾ ಅವಳು ನಮಗೆ ಕೆಟ್ಟವರಾಗುತ್ತಾರೆ. ನಾವು ಯಾರನ್ನು ಇಷ್ಟಪಡುತ್ತೇವೆ ಅಥವಾ ಇಷ್ಟಪಡುವುದಿಲ್ಲವೋ, ಸಂಕುಚಿತ ಮನೋಭಾವಗಳಿಂದ ನಾವು ಹೊರಬರಬೇಕಿದೆ. ಅನ್ಯಾಯವಾಗಿ ತೀರ್ಪಿಡುವುದರ ಮೂಲಕ ನಾವು ಮಹಾ ತಪ್ಪನ್ನು ಎಸಗುತ್ತೇವೆ. ಇದೊಂದು ನಮ್ಮಿಂದ ದೂರವಾಗದ ದುಷ್ಟ ಗುಣವಾಗಿದೆ. ಆದುದರಿಂದಲೇ ಯೇಸು ನಮ್ಮನ್ನು ಎಚ್ಚರಿಸುತ್ತಾ ಹೀಗೆಂದಿದ್ದಾರೆ: ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ, ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ. ಆಗ ನಾವು ತಪ್ಪು ತೀರ್ಪುಗಳಿಂದ ಮುಕ್ತರಾಗಿರುತ್ತೇವೆ. ಯಾವುದೇ ತಪ್ಪು ತೀರ್ಪುಗಳನ್ನು ನೀಡದೆ ನ್ಯಾಯಯುತವಾದ
ತೀರ್ಪು ಕೊಡುವವರು ದೇವರೊಬ್ಬರೇ. ಪ್ರಭು ಯೇಸು ಇತರರ ಬಗ್ಗೆ ತೀರ್ಪು ಕೊಡುವುದರಲ್ಲಿ ನಾವು ದುಡುಕದೆ ತಾಳ್ಮೆಯಿಂದ ಜೀವಿಸುವಂತೆ ಮಾಡಿರಿ. ನ್ಯಾಯ ತೀರ್ಪು ನಿಮ್ಮೊಬ್ಬರಿಂದಲೇ ಬರಲಿ. ಜವಾಬ್ದಾರಿಯುತ ಜೀವನ ಮಾತ್ರ ನಮ್ಮದಾಗಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪಾಪದ ಕಲೆಯೊಂದು ಇಲ್ಲದ ಕುರಿಮರಿಯ ಮರಣಕ್ಕೆ ವಿಧಿಸಿದರು. ಶಿಲುಬೆಯ ಹೆಗಲಲ್ಲಿ ಹೊತ್ತಿರುವ ಯೇಸುವು ಮೌನದಿ ಸಾಗಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಎರಡನೆಯ ಸ್ಥಳ ಶಿಲುಬೆ ಹೊರುವಿಕೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೆಹೂದ್ಯರು ಯೇಸುವನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು. ಯೇಸು ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಇದಕ್ಕೆ ಯೆಹೂದ್ಯರ ಭಾಷೆಯಲ್ಲಿ ಗೋಲ್ಗೊಥಾ ಎಂಬ ಹೆಸರು. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಬದುಕಿನಲ್ಲಿ ಒಂದಲ್ಲ ಒಂದು ಹೊರೆ ಇದೆ. ತಾಯಿಯಾದವಳು ತನ್ನ ಉದರದಲ್ಲಿ ಮಗುವನ್ನು ಹೊರಲೇಬೇಕು. ತಂದೆಯಾದವನು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಸಾಗಲೇಬೇಕು. ಭೂಮಂಡಲವು ತನ್ನ ಪರಿಧಿಯಲ್ಲಿ ಸುತ್ತುವಾಗಲೆಲ್ಲ ತನ್ನಲ್ಲಿರುವ ಪ್ರತಿಯೊಂದನ್ನು ಹೊತ್ತು ನಿಲ್ಲಲೇಬೇಕು. ಎತ್ತುಗಳು, ಕುದುರೆಗಳು ಮತ್ತು ಕತ್ತೆಗಳು ಭಾರವಾದ ಗಾಡಿಗಳನ್ನು ಎಳೆಯಲೇಬೇಕು. ಹೊಲಗಳನ್ನು ಉಳುಮೆ ಮಾಡಲೇಬೇಕು. ವಸ್ತು ಮತ್ತು ವ್ಯಕ್ತಿಗಳನ್ನು ಹೊತ್ತು ಮುನ್ನಡೆಯಲೇಬೇಕು. ಆದರೆ ಈ ಪ್ರಾಣಿಗಳೆಲ್ಲವೂ ತಮಗಾಗಿ ಭಾರವಾದ ಹೊರೆಗಳನ್ನು ಹೊರದೆ ಮನುಷ್ಯನ ಸೇವೆಗಾಗಿ ಎಲ್ಲವನ್ನು ಮಾಡುತ್ತವೆ. ಯೇಸು ಹೊತ್ತ ಭಾರ ಮತ್ತು ಅನುಭವಿಸಿದ ಯಾತನೆಗಳನ್ನು ನಾವು ಇಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಯೇಸು ತಮ್ಮ ಮನುಷ್ಯಾವತಾರದ ಮುಖೇನ ಸರ್ವರ ದಾಸರಾದರು. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ಹಾಗಾದರೆ ನಮ್ಮ ಹೊರೆಗಳನ್ನು ನಾವು ಹೇಗೆ ನಿಭಾಯಿಸುತ್ತಿದ್ದೇವೆ? ನಮ್ಮ ಜವಾಬ್ದಾರಿಗಳೆಂಬ ಹೊರೆಗಳನ್ನು ನಾವು ಹೇಗೆ ಹೊರುತ್ತಿದ್ದೇವೆ? ಪರರ ಕಷ್ಟ ಸಮಸ್ಯೆಗಳೆಂಬ ಹೊರೆಗಳನ್ನು ಹೊರಲು ನಾವು ಸಹಾಯ ಮಾಡುತ್ತಿದ್ದೇವೆಯೇ? ಪ್ರಭು ಯೇಸು ನಮ್ಮ ಕರ್ತವ್ಯಗಳನ್ನು ಸಂತೋಷದಿಂದ ನಿರ್ವಹಿಸಲು ನಮಗೆ ಸಹಾಯ ಮಾಡಿರಿ. ಪರರ ಕಷ್ಟಗಳಿಗೆ ಸ್ಪಂದಿಸುವ ಮತ್ತು ಅವರ ಯಾತನೆಗಳಲ್ಲಿ ಪಾಲುದಾರರಾಗುವ ಸುಮನಸ್ಸನ್ನು ಅನುಗ್ರಹಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನೊಂದವರ ಕಣ್ಣೀರ ಒರೆಸಿದ ನರಪುತ್ರ ಒಬ್ಬಂಟಿಯಾಗಿ ಹೋದರು. ಶಿಲುಬೆಯ
ಶಿಲುಬೆಯ ಭಾರವು ಹೊರಲಾಗದೆ ಯೇಸು ಕುಸಿಯುತ್ತ ಬಿತ್ತಿಹರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಮೂರನೆಯ ಸ್ಥಳ ಮೊದಲನೇ ಬಾರಿ ಮುಗ್ಗರಿಸಿ ಬೀಳುವಿಕೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ, ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನೇ. ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ ಆತನ ಮೇಲೆ ನಾವು ಹಲವಾರು ಬಾರಿ ಬಿದ್ದರು ಕೇವಲ ಪ್ರಥಮ ಬಾರಿಗೆ ಬಿದ್ದಿರುವಂತೆ ನಟಿಸುತ್ತಾ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುತ್ತೇವೆ. ನೋಡೋಣ, ನಮ್ಮ ಹಣೆ ಬರಹದಂತೆ ಬದುಕೋಣ. ನಮ್ಮ ಬದುಕಿನ ಬರವಣಿಗೆಯನ್ನು ಯಾರು ಬದಲಾಯಿಸಲಾರರು ಎಂಬ ಈ ಮಾತುಗಳು ಹತಾಶೆಯ ಮತ್ತು ಅಸಹಾಯಕತೆಯ ಸಂದರ್ಭಗಳಲ್ಲಿ ನಮ್ಮ ಬಾಯಿಯಿಂದ ಹೊರಹೊಮ್ಮುತ್ತವೆ. ಇದು ಸರಿಯಾದ ಬೆಳವಣಿಗೆಯಲ್ಲ. ದೇವರ ಕೃಪೆಯೊಂದಿಗೆ ನಮ್ಮ ಬದುಕಿನ ಬರವಣಿಗೆಯನ್ನು ನಾವು ಬರೆಯಬೇಕಾಗಿದೆ. ನಮ್ಮ ಬದುಕನ್ನು ನಾವೇ ಜೀವಿಸಬೇಕಾಗಿದೆ. ನಮ್ಮ ಶಿಲುಬೆಗಳಡಿ ನಾವು ಕುಸಿದು ಬಿದ್ದಿದ್ದರೆ ನಾವು ಎದ್ದು ಮುಂದೆ ಸಾಗಬೇಕಾಗಿದೆ. ಯೇಸು ನಮ್ಮೊಂದಿಗೆ ತಮ್ಮ ಹೆಜ್ಜೆಗಳನ್ನಿಡುತ್ತಾರೆ, ಏಕೆಂದರೆ ಅವರೇ ಸ್ವಂತ ಹೀಗೆಂದಿದ್ದಾರೆ, ನಾನು ನಿಮಗೆ ಒಂದು ಆದರ್ಶವನ್ನು ಕೊಡುತ್ತಿದ್ದೇನೆ, ಭಯಪಡದೆ ನಾವು ಮುನ್ನುಗ್ಗಬೇಕಾಗಿದೆ. ಅವರೇ ಸ್ವಂತ ವಿಶ್ರಾಂತಿಯನ್ನು ನಮಗೆ ನೀಡುತ್ತಾರೆ. ನಮ್ಮನ್ನು ಹೊತ್ತು ಸಾಗುವಾಗ ಯೇಸು ಬಿದ್ದರು. ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಲು ಯೇಸು ಮತ್ತೊಮ್ಮೆ ಎದ್ದು ಮುಂದೆ ಸಾಗಿದರು. ಯೇಸುವಿಗಾಗಿಯೂ ಹಾಗೂ ಅವರ ದೈವ ಪ್ರಜೆಗಾಗಿಯೂ ನಾವು ಜೀವಿಸುತ್ತಿದ್ದೇವೆಯೇ? ಪ್ರಭು ಯೇಸು, ನಾವು ಮೇಲೆದ್ದು ನಿಮ್ಮ ಜೊತೆ ಮುನ್ನಡೆಯುತ್ತೇವೆ. ನಿಮ್ಮ ಕೃಪಾವರಗಳನ್ನು ನಮ್ಮ ಮೇಲೆ ಸುರಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಹಾಲುಣಿಸಿದ ಮಾತೆ, ಪ್ರೀತಿಯ ಅಮ್ಮ, ಮಗನನ್ನ ಎದುರಾದಳು. ದುಃಖದ ಅಲಗೊಂದು ಎದೆಯಲ್ಲಿ ನಾಟಿದ ವೇದನೆ ಸಹಿಸಿದಳು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ನಾಲ್ಕನೆಯ ಸ್ಥಳ ಬಾಂಧವ್ಯದ ಬೆಸುಗೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ಗೌರವಿಸಿದರೆ ನಿನ್ನ ದೇವರು ಸರ್ವೇಶ್ವರನು ಆದ ನಾನು ನಿನಗೆ ಅನುಗ್ರಹಿಸುವ ನಾಡಿನಲ್ಲಿ ಬಹುಕಾಲ ಬಾಳುವೆ. ನಾವು ಭೇಟಿ ಮಾಡಬೇಕಾಗಿದೆ. ಇಲ್ಲಿಯ ತನಕ ನಾವು ಯಾರನ್ನೂ ಭೇಟಿ ಮಾಡಿದ್ದೇವೆ.
ಯೇಸು ಹುಟ್ಟಿ ಬಂದದ್ದೇ ನಮ್ಮನ್ನು ಭೇಟಿ ಮಾಡಲು. ನಾವು ಸಹ ಯೇಸುವನ್ನು ಸಂಧಿಸಬೇಕಾಗಿದೆ. ನಮ್ಮಲ್ಲಿ ಕೆಲವರು ಯೇಸುವನ್ನು ಇನ್ನೂ ಭೇಟಿ ಮಾಡಿಲ್ಲ. ಆದುದರಿಂದಲೇ ನಮ್ಮಲ್ಲಿ ಕೆಲವರಿಗೆ ತಮ್ಮ ಆತ್ಮ ಸಾಕ್ಷಿಯಲ್ಲಿಯೇ ವೈರತ್ವ ಮತ್ತು ಗುದ್ದಾಟಗಳು ನಮಗಾಗಿ ಜೀವಿಸುವುದು ಜೀವನವಲ್ಲ. ಏಕೆಂದರೆ ಯೇಸು ಸರ್ವರ ದೇವರು, ನಾವು ಸಹ ಸರ್ವರಿಗಾಗಿ ಜೀವಿಸಬೇಕಾಗಿದೆ. ಜನರು ನಮ್ಮಲ್ಲಿ ಯೇಸುವನ್ನು ಕಾಣಲು ಸಾಧ್ಯವೇ? ಆದುದರಿಂದಲೇ ಮೊಟ್ಟ ಮೊದಲು ನಮ್ಮೊಳಗೆ ನಾವು ಯೇಸುವನ್ನು ಭೇಟಿ ಮಾಡಬೇಕಾಗಿದೆ. ತದನಂತರ ನಮ್ಮನ್ನು ಕುಟುಂಬ, ಪೋಷಕರು, ಬಂಧು ಬಳಗ, ಸ್ನೇಹಿತರು ಹಾಗೂ ಇನ್ನು ಮುಖ್ಯವಾಗಿ ನಿರ್ಗತಿಕರು, ದಮನಿತರು ಹಾಗೂ ಶೋಷಿತರಲ್ಲಿ ನಾವು ಯೇಸುವನ್ನು ಕಾಣಬೇಕಾಗಿದೆ. ಆಗ ಯೇಸು ಇಂತೆನ್ನುತ್ತಾರೆ, ಈ ನನ್ನ ಸಹೋದರರಲ್ಲಿ ಒಬ್ಬನಿಗೆ, ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದ್ದಾಗಲೆಲ್ಲ ಅದನ್ನು ನನಗೆ ಮಾಡಿದ್ದೀರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದೇವರು ನಮ್ಮನ್ನು ಭೇಟಿ ಮಾಡುವ ಸಲುವಾಗಿ ಒಬ್ಬ ಸಾಮಾನ್ಯ ಅಬಲೆಯಾಗಿದ್ದ ಕನ್ಯಾಮರಿಯಳನ್ನು ತಮ್ಮ ಮಂಗಳ ವಾರ್ತೆಯಿಂದ ಪ್ರಾರಂಭಿಸಿ ತಮ್ಮ ಪುತ್ರನ ಶಿಲುಬೆಯ ಮರಣದವರೆಗೆ ಭೇಟಿ ಮಾಡುತ್ತಲೇ ಇದ್ದರು. ಪ್ರಭು ಯೇಸು ದಿನ ಮನಸ್ಸಿನವರು ನಾವಾಗುವಂತೆ ನಮಗೆ ಕೃಪೆ ತೋರಿರಿ. ನಿಮ್ಮಂತೆ ಸರ್ವರ ಬಾಂಧವ್ಯದ ಬೆಸುಗೆ ನಾವಾಗುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಗೋಲ್ಗೋತ ಯಾತ್ರೆಯಲ್ಲಿ ಸಾಗಿರುವ ಯೇಸುವು ನಿತ್ರಾಣರಾಗಿ ಹೋದರು. ಸಿರೇನ್ಯದ ಸೀಮೋನ ಶಿಲುಬೆಯ ಹೊರುವಂತೆ ಸೈನಿಕರು ಕರೆತಂದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಐದನೆಯ ಸ್ಥಳ, ಆಪತ್ಕಾಲದ ಆಪತ್ ಬಾಂಧವ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸೈನಿಕರು ಯೇಸುವನ್ನು ಕರೆದೊಯ್ಯುವಾಗ ಸಿರೇನ್ ಪಟ್ಟಣದ ಸೀಮೋನ ಎಂಬಾತ ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಅವನನ್ನು ಹಿಡಿದು ಶಿಲುಬೆಯನ್ನು ಹೊತ್ತು ಯೇಸುವಿನ ಹಿಂದೆ ಬರುವಂತೆ ಮಾಡಿದ್ದರು. ನಿಮ್ಮ ಶಿಲುಬೆಗಳನ್ನು ಹೊರಲು ನಾನು ಸಿದ್ಧನಿದ್ದೇನೆ. ನೀವು ಯಾರ ಶಿಲುಬೆಗಳನ್ನು ಹೊರುವಿರಿ? ನೀವು ಯಾವುದನ್ನು ಹೊರಲು ಸಿದ್ಧರಿಲ್ಲದಿದ್ದರೆ ನಿಮ್ಮ ಬದುಕಿಗೆ ಅರ್ಥವಿದೆ. ಶಿಲುಬೆಯನ್ನು ಹೊರುವುದರ ಮೂಲಕ ನಿಮಗೆ ನಾನು ಸಹಾಯ ಮಾಡಿದಂತೆ ನೀವು ಪರರಿಗೆ ಸಹಾಯ ಮಾಡಿರಿ. ಸಹಾಯ ಎಂದರೆ ನೀವು ಇತರರ ಹಾಗೂ ಇತರರು ನಿಮ್ಮ ಶಿಲುಬೆಯನ್ನು ಹೊತ್ತು ಸಾಗುವುದಾಗಿದೆ. ಸಹಾಯದ ಶಕ್ತಿ ಅದಮ್ಯ. ಅದು ಸರ್ವರ ಮೊಗದಲ್ಲಿ ಉಲ್ಲಾಸವನ್ನು ತರುತ್ತದೆ ವಿನಃ ಅಳುವನಲ್ಲ. ಸೀಮೋನ ಯೇಸುವಿನ ಕಷ್ಟದಲ್ಲಿ ಕೈ ಹಿಡಿದಾಗ ಯೇಸು ಸಾಂತ್ವನವನ್ನು ಪಡೆದರು. ಪರರು ಪರಮಾನಂದ ಭರಿತರಾಗುವುದಾದರೆ ನೀವು ಸಹಾಯ ಮಾಡಲು ಮುನ್ನುಗ್ಗಿರಿ. ನಿಮ್ಮ ಕಡು ಕಷ್ಟಗಳಲ್ಲೂ ನಗು ಚೆಲ್ಲಿರಿ. ಇತರರ ಕಷ್ಟಗಳಲ್ಲೂ ನಿಮ್ಮ ಕಣ್ಣೀರು ಹರಿಯಲಿ. ಸಹಾಯಕ್ಕಾಗಿ ತೊರೆಯುವವರನ್ನು
ನೀವೇ ಹುಡುಕಿರಿ. ಪ್ರಭು ಯೇಸು ಸೀಮೋನ, ನಿಮ್ಮ ಶಿಲುಬೆಯ ಹಾದಿಯಲ್ಲಿ ನೆರವಾದನು. ನಮ್ಮ ಬದುಕಿನ ಪಯಣದಲ್ಲಿ ಹಲವರು ನಮಗೆ ಸಹಾಯವನ್ನು ನೀಡುತ್ತಾರೆ. ಪರರ ಕಷ್ಟಗಳ ಸಂದರ್ಭಗಳಲ್ಲಿ ನಾವು ಅಸಡ್ಡೆ ತೋರದೆ ಪ್ರಾಮಾಣಿಕತೆಯಿಂದ ಸ್ಪಂದಿಸುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿರದಲ್ಲಿ ಮುಳ್ಳು, ಮಬ್ಬಾದ ಕಣ್ಣು, ರಕ್ತಸಿಕ್ತವಾದ ಮುಖವನು ಕಂಡಂತ ವೆರೋನಿಕಳು ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸಿದಳು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಆರನೆಯ ಸ್ಥಳ, ಮುಖ ಶುಭ್ರವಾಯಿತು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಾನು ಮಾಡಿದ ಕೃತ್ಯಗಳನ್ನೆಲ್ಲ ಕಂಡಂತೆ ತಿಳಿಸಿದ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದಾರೆ. ಬಂದು ನೋಡಿ. ಅವರೇ ಅಭಿಷಿಕ್ತರಾದ ಲೋಕೋದ್ಧಾರಕ. ಹೇಗಾಗಿರಬಾರದು? ಕೆಲವರಿಗೆ ಸಹಾಯ ಮಾಡುವುದು ಸುಲಭವಾದರೂ ಪರರ ಜೊತೆಗೂಡಿ ಸಹಾಯ ಮಾಡುವುದು ಕಷ್ಟಕರ. ನಮಗೆ ಸಹಾಯ ಮಾಡುವವರಿಗೆ ನೆರವು ನೀಡುವುದು, ಹಬ್ಬ ಸಮಾರಂಭಗಳಲ್ಲಿ ನಮಗೆ ಆಹ್ವಾನ ನೀಡುವವರಿಗೆ ನಾವು ಆಹ್ವಾನಿಸುವುದು ಬಹಳ ಸುಗಮವಾದ ಕಾರ್ಯವಾಗಿದೆ. ಆದುದರಿಂದಲೇ ಯೇಸು ಇಂತೆಂದಿದ್ದಾರೆ, ನಿಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ನೀವು ಪ್ರೀತಿಸಿದರೆ ಅದರಿಂದೇನು ಫಲ? ಕ್ರಿಸ್ತರ ಬೋಧನೆಯ ಅನುಸಾರ ನಾವು ಮಾಡುವ ಸಹಾಯಗಳಿಗೆ ಅರ್ಥವಿದೆಯೇ? ಅವಲೋಚಿಸೋಣ. ಸಹಾಯ ಯಾಚಿಸಿ ನಮ್ಮಲ್ಲಿಗೆ ಬರುವ ಅಪರಿಚಿತರಿಗೆ ನಮ್ಮ ಕೈಲಾದಷ್ಟು ನೆರವನ್ನು ನೀಡೋಣ. ನಮ್ಮ ಪ್ರಯಾಣದ ವೇಳೆ ಹಿರಿಯರು ಮತ್ತು ವಿಕಲಚೇತನರಿಗೆ ನಮ್ಮ ಸ್ಥಳವನ್ನು ಬಿಟ್ಟುಕೊಡೋಣ. ನಮ್ಮ ಗುರು ಹಿರಿಯರಿಗೆ ಗೌರವವನ್ನು ಸಲ್ಲಿಸೋಣ. ಇವೆಲ್ಲವನ್ನು ಕೈಗೊಳ್ಳಲು ನಮಗೆ ಧೈರ್ಯ ಬೇಕಾಗಿದೆ. ದೇವರು ನಮಗೆ ಉದಾತ್ತವಾಗಿ ನೀಡಿದ್ದಾರೆ. ನಾವು ಉದಾರಿಗಳಾಗಿರಬೇಕು ಎಂಬುದು ನಮ್ಮ ಧೈರ್ಯ ವಾಕ್ಯವಾಗಲಿ. ಏಕೆಂದರೆ ವೆರೋನಿಕಾ ಯೇಸುವಿಗೆ ಸಹಾಯ ಮಾಡಿದಾಗ ಅವರ ಗುರುತು ಪರಿಚಯವಿರಲಿಲ್ಲ. ಆದರೂ ಆಕೆ ಧೈರ್ಯದಿಂದ ಮುನ್ನುಗ್ಗಿ ಸಹಾಯ ಮಾಡಿದಳು. ಪ್ರಭು ಯೇಸು ಪರರ ಕಷ್ಟಗಳಿಗೆ ಸ್ಪಂದಿಸುವ ವೇಳೆಗಳಲ್ಲಿ ನಾವು ಯಾವುದಕ್ಕೂ ಹಿಂಜರಿಯದೆ ಧೈರ್ಯದಿಂದ ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಚಾಟಿಯ ಹೊಡೆತ ಶಿಲುಬೆಯ ಭಾರವು ಏಸು ತಾಳಲಾರದೆ, ಬಿಸಿಲಿನ ತಾಪಕ್ಕೆ ಶಿಲುಬೆಯ ಹೊರಲಾಗದೆ ನೆಲದಲ್ಲಿ ಉರುಳಿದರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ.
ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಏಳನೆಯ ಸ್ಥಳ ಮುದುಡಿ ಬಿದ್ದ ದೇಹ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ ತನ್ನನ್ನೇ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತರ, ಹೌದೌದು ಶಿಲುಬೆಯ ಮರಣ ಪರ್ಯಂತರ ವಿಧೇಯನಾದ. ಶಿಲುಬೆಯ ಭಾರಕ್ಕೆ ಏಸು ಮತ್ತೊಮ್ಮೆ ಬಿದ್ದರು. ಹಾಗಾದರೆ ನಮ್ಮ ಏಳು ಬೀಳುಗಳು, ನಮ್ಮ ಬೀಳುವಿಕೆ ನಮ್ಮ ನಿರಂತರ ಪಾಪಗಳ ಫಲವೇ? ಮೊದಲ ಬಾರಿ ನಾವು ಬಿದ್ದಾಗ ನಮ್ಮನ್ನು ಮೇಲೆತ್ತಲು ಹಲವು ಮಂದಿ ಮುನ್ನುಗ್ಗಬಹುದು. ಎರಡನೇ ಬಾರಿ ಕೆಲವೇ ಮಂದಿ ಮುಂದೆ ಬರಬಹುದು. ಪದೇ ಪದೇ ನಾವು ಬಿದ್ದಾಗ ನಾವು ಬಲಹೀನರಾಗುತ್ತೇವೆ. ಕೆಲವು ಬಾರಿ ಬೇಕೆಂದೇ ಕೆಲವರು ನಮ್ಮನ್ನು ತಳ್ಳಿ ಬೀಳಿಸಬಹುದು. ಚಿಂತಿಸದಿರಿ, ಏಕೆಂದರೆ ಸಂಪೂರ್ಣವಾಗಿ ನೀವು ಜವಾಬ್ದಾರರಲ್ಲ. ಏಕೆಂದರೆ ನಮ್ಮ ಬೀಳುವಿಕೆಯಲ್ಲಿ ಏಸು ಮನಮರುಗುತ್ತಾರೆ. ನಾವು ಪಾಪದಲ್ಲಿ ಬಿದ್ದಾಗಲೆಲ್ಲ ಏಸು ಪುನರಾವರ್ತಿ ಬೀಳುತ್ತಾರೆ. ನಾವು ಮೇಲೆದ್ದು ಬರಬಹುದು ಎಂದು ಅವರು ಮೇಲೆದ್ದು ನಿಲ್ಲುತ್ತಾರೆ. ಪ್ರಭು ಯೇಸು, ಈ ಲೋಕದಲ್ಲಿ ನೀವು ನಮಗೆ ಅಮೂಲ್ಯರು, ನೀವೇಕೆ ನಮ್ಮನ್ನು ಅತಿಯಾಗಿ ಪ್ರೀತಿಸುತ್ತೀರಿ ಎಂಬ ಆಲೋಚನೆ ಬಂದಾಗಲೆಲ್ಲ ನಾವು ಮನಸೋತಿದ್ದೇವೆ. ಆದುದರಿಂದ ನಮ್ಮ ಹೃದಯ ನಿಮಗೆ ಮಾತ್ರ ಮೀಸಲಾಗುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಜೆರುಸಲೇಮ್ ಸ್ತ್ರೀಯರು ಏಸು ಪಟ್ಟ ಪಾಡುಗಳ ಕಾಣುತ್ತ ಗೋಳಾಡಲು ಪ್ರಭು ಯೇಸು ನುಡಿದರು, ನನಗಾಗಿ ಅಳಬೇಡಿ, ನಿಮಗಾಗಿ ಅತ್ತುಕೊಳ್ಳಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಎಂಟನೆಯ ಸ್ಥಳ ಮೂಕ ವೇದನೆಗೆ ಮಿಡಿದ ಮನಗಳು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಜನರ ದೊಡ್ಡ ಗುಂಪು ಏಸುವಿನ ಹಿಂದೆ ಹೊರಟಿತು. ಕೆಲವು ಮಹಿಳೆಯರು ಏಸುವಿಗಾಗಿ ದುಃಖಪಟ್ಟು ಎದೆ ಬಡಿದುಕೊಂಡು ಗೋಳಾಡುತ್ತಾ ಹಿಂಬಾಲಿಸುತ್ತಿದ್ದರು. ಯೇಸು ಅವರ ಕಡೆಗೆ ತಿರುಗಿ, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಮಹಿಳೆಯರು ಸೂಕ್ಷ್ಮಮತಿಗಳು ಮತ್ತು ಮೃದು ಹೃದಯವುಳ್ಳವರು. ಸಾಮಾನ್ಯವಾಗಿ ಪುರುಷರು ಆ ವೇಷಗಳಿಗೆ ಒಳಗಾದರೆ ಮಹಿಳೆಯರು ಅವರ ಭಾವನೆಗಳನ್ನು ಸಮತೋಲನಕ್ಕೆ ತರುವ ಸಾಮರ್ಥ್ಯ ಹೊಂದಿದ್ದಾರೆ. ಪುರುಷರು ಶೀಘ್ರವಾಗಿ ಪ್ರತಿಕ್ರಿಯಿಸುತ್ತಾರೆ, ಮಹಿಳೆಯರು ಸಹನೆಯಿಂದ ಪ್ರತ್ಯುತ್ತರವನ್ನು ನೀಡುತ್ತಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ತಂದೆ ಮಕ್ಕಳ ವಿಷಯದಲ್ಲಿ ಕಟ್ಟುನಿಟ್ಟಾಗಿದ್ದರೆ ತಾಯಿ ಉದಾರಿಯಾಗಿರುತ್ತಾಳೆ.
ಜೆರುಸಲೇಮಿನ ಪುರುಷರು ಯೇಸುವನ್ನು ಎಳೆದು ಹೋಗುತ್ತಿದ್ದಾರೆ. ಅಲ್ಲಿನ ಮಹಿಳೆಯರು ಯೇಸುವನ್ನು ಕಂಡು ಮನ ಮರುಗುತ್ತಿದ್ದರು. ಯೇಸುವನ್ನು ಹಿಂಬಾಲಿಸುವಾಗ ನಾವು ದಯವಂತರಾಗಬೇಕು, ಪ್ರೀತಿಸುವವರಾಗಬೇಕು ಹಾಗೂ ಪರರ ಕಷ್ಟಗಳಿಗೆ ಮನ ಮಿಡಿಯುವವರಾಗಬೇಕು. ಪ್ರಭು ಯೇಸು ನಮ್ಮ ಕುಟುಂಬ ಮತ್ತು ಸಮಾಜದಲ್ಲಿ ಅನ್ಯಾಯದ ಮತ್ತು ಅನೀತಿಯ ಕಾರ್ಯಚಟುವಟಿಕೆಗಳು ನಡೆಯುವಾಗ ಅವುಗಳಿಗಾಗಿ ಕಣ್ಣೀರಿಡುವ ಮತ್ತು ಅವುಗಳ ವಿರುದ್ಧ ಧ್ವನಿ ಎತ್ತುವ ಶಕ್ತಿಯನ್ನು ನೀಡಿರಿ. ನಮ್ಮ ಕಣ್ಣೀರು ಸಮಾಜದ ಡೊಂಕನ್ನು ಶುದ್ಧೀಕರಿಸುವ ಜಲವಾಗಿ ಮಾರ್ಪಡಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕುಂಟರು ಕುರುಡರು ಬಳಲಿ ಬೆಂಡಾದವರ ಸೇವೆಗೈದ ಪ್ರಭು ಯೇಸುವು ನಡೆಯಲು ಆಗದೆ ಭಾರವ ಹೊರಲಾಗದೆ ಮುಗ್ಗರಿಸಿ ಬಿತ್ತಿಹರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಒಂಬತ್ತನೆಯ ಸ್ಥಳ, ಕಲ್ವಾರಿಯಲ್ಲಿ ಕೊನೆಯ ಬಾರಿ ಕುಸಿದ ಕ್ರಿಸ್ತ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಗಾಯಗೊಂಡ ನಾಥ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ ಯೇಸು ಸಂಪೂರ್ಣವಾಗಿ ನಿತ್ರಾಣಗೊಂಡಿದ್ದಾರೆ. ಅವರ ತೋಳಿನಲ್ಲಿ ಬಲವಿಲ್ಲ. ಸೃಷ್ಟಿಕರ್ತ ದೇವರು ಮನುಷ್ಯನಿಗೆ ನೀಡಿದ ಸ್ವಾತಂತ್ರ್ಯದ ಫಲವೇ ದೇವರ ಸ್ವಾತಂತ್ರ್ಯಕ್ಕೆ ಮುಳುವಾಯಿತು. ಆದರೂ ದೇವರ ಪ್ರೀತಿ ಅಧಿಕವಾಯಿತು. ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ ಯೇಸು ತಮ್ಮ ಯಾತನೆಯನ್ನು ತಮ್ಮಷ್ಟಕ್ಕೆ ತಾವೇ ಸಹಿಸಿಕೊಂಡರು. ಏಕೆಂದರೆ ನಮ್ಮ ರಕ್ಷಣೆಯೇ ಅವರ ಬದುಕಿನ ಮೂಲ ಗುರಿಯಾಯಿತು. ನಮ್ಮ ಬದುಕಿನಲ್ಲಿ ಉಪಯೋಗಕ್ಕೆ ಬರುವ ವ್ಯಕ್ತಿಗಳನ್ನು ನಾವು ಬಳಸಿಕೊಂಡು ತದನಂತರ ಅವರನ್ನು ಲಕ್ಷಿಸದೆ ಜೀವಿಸುವುದು ಎಷ್ಟು ಸರಿ? ನಮ್ಮ ವರ್ತನೆಗಳು ಕೇವಲ ಸ್ವಾರ್ಥಪರ ಚಿಂತನೆಗಳಿಗೆ ಸೀಮಿತವಾಗಿ ಬಿಡುತ್ತವೆ. ಹಾಗಾದರೆ ಇನ್ಯಾವ ರೀತಿಯಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ಉಪಯೋಗಕ್ಕೆ ಬರುತ್ತೇವೆ? ನಾವಿಲ್ಲದಿದ್ದರೆ ದೇವರು ಸಮಾಧಾನದಿಂದ ಇರಲು ಸಾಧ್ಯವಿಲ್ಲವೇ? ಖಂಡಿತವಾಗಿ ಸಾಧ್ಯವಿದೆ. ಆದರೆ ಅವರ ಅಪರಿಮಿತ ಪ್ರೀತಿಯು ಬಹಳ ಪ್ರಭಾವಶಾಲಿಯಾಗಿದೆ. ತಮ್ಮನ್ನೇ ಸಂಪೂರ್ಣವಾಗಿ ಕೊಡುವ ದೇವರು ಅವರಾಗಿದ್ದಾರೆ. ಇದಕ್ಕಿಂತ ಮಿಗಿಲಾದುದು ಏನು ಬೇಕು? ಪ್ರಭು ಯೇಸು ನಮಗಾಗಿ ನಿಮ್ಮನ್ನೇ ನೀವು ಸಮರ್ಪಿಸಿದ್ದೀರಿ. ನಿಮ್ಮಂತೆ ಜೀವಿಸುವ ಜವಾಬ್ದಾರಿ ನಮ್ಮದಾಗಿದೆ. ತಡ ಮಾಡದೆ ಕಾರ್ಯಪ್ರವೃತ್ತರಾಗಲು ನಮಗೆ ಒತ್ತಾಸೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕ್ರೂರತೆ ಮೆರೆದ ಸೈನಿಕರು ಯೇಸುವಿನ
ಬಟ್ಟೆಗಳ ಕಳಚಿದರು. ದೇವರ ಪುತ್ರ ಲೋಕದ ರಕ್ಷಕರು ನಗ್ನರಾಗಿ ನಿಂತಿಹರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಹತ್ತನೆಯ ಸ್ಥಳ ಅರೆ ಬೆತ್ತಲಾಗಿ ನಿಂತ ಯೇಸು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸುವನ್ನು ಶಿಲುಬೆಗೆ ಏರಿಸಿದ ಬಳಿಕ ಸೈನಿಕರು ಯೇಸುವಿನ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಪಾಲಿನಂತೆ 4 ಪಾಲು ಮಾಡಿ ಹಂಚಿಕೊಂಡರು. ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರೆಗೆ ಹೆಣೆದಂತಾಗಿತ್ತು. ಸೈನಿಕರು ಯೇಸುವಿನ ಬಟ್ಟೆಗಳನ್ನು ಸುಲಿದುಕೊಂಡರು. ಯೇಸು ಮಾತ್ರ ಸಹನೆಯಿಂದಲೇ ಎಲ್ಲವನ್ನೂ ಸಹಿಸಿಕೊಂಡರು. ಸಾರ್ವಜನಿಕವಾಗಿ ಬೆತ್ತಲಾಗುವುದು ಪ್ರತಿಯೊಬ್ಬರಿಗೂ ಅವಮಾನದ ವಿಷಯ. ಊಹಿಸಿಕೊಳ್ಳಲಾರದಷ್ಟು ಚಿತ್ರಹಿಂಸೆಗಳನ್ನು ಸೈನಿಕರು ನೀಡಿದ್ದರು. ಯೇಸು ಸೈರಣೆಯಿಂದಲೇ ಎಲ್ಲವನ್ನು ತಾಳಿಕೊಂಡರು. ದೇಹದ ಗಾಯಗಳಿಗೆ ಅಂಟಿಕೊಂಡಿದ್ದ ಬಟ್ಟೆಗಳನ್ನು ಎಳೆದು ತೆಗೆಯುವಾಗ ಯೇಸುವಿನ ಯಾತನೆ ಇಮ್ಮಡಿಯಾಯಿತು. ಹಾಗಾದರೆ ನಮ್ಮ ಬದುಕು, ನಮ್ಮ ನೆರೆಯವರ ಮುಗ್ಧರಾಗಿದ್ದರು ನಾವೆಷ್ಟು ಬಾರಿ ಅವರನ್ನು ಅವಮಾನಕ್ಕೆ ಗುರಿ ಮಾಡಿಲ್ಲ. ಇದು ಕ್ರಿಸ್ತನ ಮಾರ್ಗವಲ್ಲ. ಯೇಸು ನಿರ್ಜನ ಪ್ರದೇಶದಲ್ಲಿ ರೊಟ್ಟಿಯ ಪವಾಡವನ್ನು ಮಾಡಿದರು. ಆದರೆ ನಾವು ಪರರ ನೋವುಗಳನ್ನು ಉಲ್ಬಣಗೊಳಿಸುವ ಮಹತ್ಕಾರ್ಯಗಳನ್ನು ಮಾಡುತ್ತಿದ್ದೇವೆ. ಯೇಸುವನ್ನು ನೋಡೋಣ. ಅವರಲ್ಲಿರುವುದೆಲ್ಲವನ್ನು ನಮಗೆ ನೀಡುತ್ತಾರೆ. ತಮ್ಮ ಜೀವವನ್ನೇ ಅರ್ಪಿಸಲು ಸಿದ್ಧರಿದ್ದಾರೆ. ಹಾಗಾದರೆ ನಾವೆಲ್ಲಿದ್ದೇವೆ? ಪ್ರಭು ಯೇಸು, ಜಗತ್ತು ತನ್ನ ಘನತೆ ಗೌರವದರಗಳಿಗೆ ಜೊತೆ ಬಿದ್ದಿದ್ದಂತೆ ನೀವು ಮಾಡಲಿಲ್ಲ. ಅಲ್ಪದರಲ್ಲೇ ಅತ್ಯಲ್ಪರಾದ ನಾವು ಪ್ರಯೋಜನಕ್ಕೆ ಬಾರದ ಘನತೆ ಗೌರವಗಳಿಗೆ ಅಂಟಿಕೊಂಡಿದ್ದೇವೆ. ಇತರರನ್ನು ನಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೇವೆ. ಶಾಂತ ಹೃದಯರು, ದೀನ ಹೃದಯರು ಆದ ಯೇಸುವೆ, ನಮ್ಮ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕೈ ಕಾಲಿಗೆ ಚೂಪಾದ ಮೊಳೆಗಳ ಹೊಡೆಯುತ್ತ ಶಿಲುಬೆಗೆ ಜಡಿದಿರಲು ಕೋಮಲ ದೇಹವು ಶಿಲುಬೆಯಲ್ಲಿ ತೂಗಾಡಲು ರಕ್ತವು ಚೆಲ್ಲಾಡಿತು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 11ನೆಯ ಸ್ಥಳ ಮೊಳೆಗಳ ಬಲದಲ್ಲಿ ನಿಂತ ಯೇಸುವಿನ ದೇಹ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ.
ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಯೇಸುವನ್ನು ಶಿಲುಬೆಗೆ ಏರಿಸಿದರು. ಆ ಇಬ್ಬರು ಅಪರಾಧಿಗಳಲ್ಲಿ ಒಬ್ಬನನ್ನು ಅವರ ಬಲಗಡೆಯಲ್ಲೂ ಮತ್ತೊಬ್ಬನನ್ನು ಎಡಗಡೆಯಲ್ಲೂ ಶಿಲುಬೆಗೇರಿಸಿದರು. ಮೊಳೆಗಳ ಆರ್ಭಟ. ಬಡಗಿಯ ಕೆಲಸದಲ್ಲಿ ಇದು ಸಾಮಾನ್ಯವಲ್ಲವೇ? ಮೊಳೆಗಳನ್ನು ಜಡಿಯುವುದು ಒಂದು ಮರದ ತುಂಡನ್ನು ಮತ್ತೊಂದಕ್ಕೆ ಜೋಡಿಸಲು. ಹಾಗಾದರೆ ಯೇಸು ಕೇವಲ ಒಂದು ವಸ್ತುವಾಗಿ ಬಿಟ್ಟರೆ, ಒಬ್ಬ ಮನುಷ್ಯನನ್ನು ಮರಕ್ಕೆ ಜಡಿಯುವುದೆಂದರೆ ಏನು ಅರ್ಥ? ಒಬ್ಬ ಮುಗ್ಧ ವ್ಯಕ್ತಿಗೆ ಎಂತಹ ಘೋರ ಶಿಕ್ಷೆ! ಎಂತಹ ನೀಚ ಅಜ್ಞಾನದ ನಡವಳಿಕೆ ಇದು! ಇಂದು ಇಡೀ ಜಗತ್ತು ಯೇಸುವನ್ನು ದೇವಾದಿ ದೇವರೆಂದು ಹಾಡಿ ಕೊಂಡಾಡುತ್ತದೆ. ಅನಗತ್ಯವಾಗಿ ನಾವು ನರಳಾಡುತ್ತೇವೆ ಹಾಗೂ ಅನವಶ್ಯಕವಾಗಿ ಇತರರ ನರಳಾಟಕ್ಕೆ ಕಾರಣರಾಗುತ್ತೇವೆ. ಪ್ರೀತಿಯು ಜೊತೆಯಾದಾಗ ಮಾತ್ರ ಯಾತನೆಗೆ ಅರ್ಥ ಬರುತ್ತದೆ. ಶಾಂತಿ, ನ್ಯಾಯ, ಪ್ರೀತಿ, ಸತ್ಯ, ಸಹಬಾಳ್ವೆ ಮತ್ತು ಸೋದರತ್ವಕ್ಕಾಗಿ ನಾವೆಷ್ಟು ಬಾರಿ ಯಾತನೆಗೆ ಒಳಗಾಗಿದ್ದೇವೆ. ಪ್ರಭು ಯೇಸು ಇಂದು ಜಗತ್ತಿನಲ್ಲಿ ಜನರು ವಿನಾಕಾರಣ ಸಾಯುತ್ತಿದ್ದಾರೆ. ನೀವೊಬ್ಬರು ಮಾತ್ರ ಇಡೀ ಜಗತ್ತಿಗಾಗಿ ನಿಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ದೀರಿ. ನಿಮ್ಮಂತೆ ಬಾಳಲು ನಮಗೆ ಕಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ತಂದೆಯ ಚಿತ್ತಕ್ಕೆ ತಲೆಬಾಗಿದ ಯೇಸು ಆತ್ಮವ ಅರ್ಪಿಸಿದರು. ಮನುಜನ ಪಾಪಕ್ಕೆ ಪರಿಹಾರ ಬಲಿಯಾಗಿ ಪ್ರಾಣವ ನೀಗಿದರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. 12ನೆಯ ಸ್ಥಳ ಪ್ರಭುವಿನ ಪ್ರಾಣಾರ್ಪಣೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಇಂತೆಂದರು, ಎಲ್ಲಾ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ನಿರಂತರವಾಗಿ ಯೇಸು ಪ್ರಾರ್ಥಿಸುತ್ತಾ ತಮ್ಮ ಪಿತಾ ದೇವರ ಚಿತ್ತವನ್ನು ನೆರವೇರಿಸಿದರು. ಪಿತಾ ದೇವರು ಪರಿಪೂರ್ಣರಾಗಿರುವಂತೆ ನಾವು ಪರಿಪೂರ್ಣರಾಗಬೇಕೆಂಬುದು ಯೇಸುವಿನ ಬಯಕೆ. ಯೇಸು ನಿಜ ದೇವರು, ನಿಜ ಮನುಷ್ಯರು ಆಗಿದ್ದಾರ. ಪರಿಣಾಮ ದೈವ ಪ್ರೀತಿಯನ್ನು ಮಾನವ ಕುಲಕ್ಕೆ ತಂದರು. ಅವರ ಪರಿಪೂರ್ಣ ಪ್ರೀತಿಯು ಶಿಲುಬೆಯ ಮರಣದಲ್ಲಿ ಪ್ರಚುರವಾಯಿತು. ನೆರೆಯವರನ್ನು ಪ್ರೀತಿಸಬೇಕು ಎಂಬುದನ್ನು ತಮ್ಮ ಪ್ರಾಣಧಾರಣೆಯ ಮೂಲಕ ಸಾಬೀತುಪಡಿಸಿದರು. ನಾವು ಮರಣವನ್ನು ಅಪ್ಪುವಾಗ ಯೇಸುವಿನಂತೆ ನುಡಿಯಲು ಸಾಧ್ಯವೇ? ಇದಕ್ಕಾಗಿ ನಾವು ದೇವರ ಚಿತ್ತವನ್ನು ಅತಿ ಸೂಕ್ಷ್ಮವಾಗಿ ಗಮನಿಸುತ್ತಾ ಕಾರ್ಯಮಗ್ನರಾಗಬೇಕು. ಪ್ರಭು ಯೇಸು, ನಿಮ್ಮ ಜೀವನವೇ ನನ್ನ ಜೀವನ. ಈ ಮಾತು ನಮ್ಮ ಬದುಕಿನ ಸತ್ಯವಾಗಬೇಕಾದರೆ ದೇವರ ಚಿತ್ತದಂತೆ ಜೀವಿಸಬೇಕು. ನೀವು ಸದಾ ನಮ್ಮೊಂದಿಗೆ ಇದ್ದೀರಿ ಎಂಬ ಸತ್ಯವನ್ನು ನಾವು ಮನಗಾಣುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮಾತೆಯ ಮಡಿಲಲ್ಲಿ ಯೇಸುವಿನ ಪಾರ್ಥಿವ ಶರೀರವ ಇರಿಸಿರಲು ಪ್ರಭುವನ್ನು ಮನುಕುಲಕ್ಕೆ ಅರ್ಪಿಸಿದ ಮಾತೆಯು ಮೌನವ ತಾಳಿದಳು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಹದಿಮೂರನೇ ಸ್ಥಳ, ತಾಯ ಮಡಿಲು ನಿರ್ಜೀವ ಶರೀರದೊಂದಿಗೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಹೃದಯದಾಳದ ಭಾವನೆಗಳು ಬಯಲಾಗುವು. ದುಃಖವೆಂಬ ಹಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು. ಪೋಷಕರ ಅತ್ಯಂತ ಘೋರ ಯಾತನೆಯ ಕ್ಷಣವೆಂದರೆ ಅವರ ಮಕ್ಕಳ ಮರಣ. ನಾನು ಸತ್ತರೂ ಪರವಾಗಿರಲಿಲ್ಲ, ಆದರೆ ನನ್ನ ಮಗ ಮತ್ತು ನನ್ನ ಮಗಳಿಗೆ ಸಾವು ಏತಕೆ ಎಂಬ ಬಿಡಿಸಲಾಗದ ಪ್ರಶ್ನೆ ನತದೃಷ್ಟ ತಂದೆ ತಾಯಿಗಳದು. ಮಾತೆ ಮರಿಯಮ್ಮನವರು ಸಹ, ನನ್ನ ಕಂದ ಯೇಸುವೆ, ನೀನು ಏತಕ್ಕಾಗಿ ಮರಣ ಹೊಂದಿದೆ ಎಂದು ಹತ್ತು ಗೋಳಾಡಿರಬಹುದಲ್ಲವೇ? ಅಮ್ಮ, ಇತರರಿಗೆ ಜೀವವನ್ನು ನೀಡಲು ನಾನು ಮರಣವನ್ನಪ್ಪಿದೆ. ಬಳಲಿ ಬೆಂಡಾದವರ ಹೊರೆಯನ್ನು ಹಗುರಗೊಳಿಸಲು ನಾನೇ ಶಿಲುಬೆಯನ್ನು ಹೊತ್ತೆ. ಸರ್ವರನ್ನು ಸ್ವರ್ಗ ಸನ್ನಿಧಾನದೆಡೆಗೆ ಕರೆದೊಯ್ಯಲು ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಬೋಧಿಸಿದೆ ಎಂಬುದು ಯೇಸುವಿನ ಮೌನ ಉತ್ತರವಾಗಿರಬೇಕು. ಯೇಸುವಿನ ಜನನ, ಜೀವನ ಮತ್ತು ಮರಣ ಮಹತ್ತರವಾದ ಅರ್ಥವನ್ನು ಹೊಂದಿದೆ. ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುತ್ತೇವೆ. ಪ್ರಭು ಯೇಸು, ಜೀವ ನಿಮ್ಮ ಕೊಡುಗೆ, ಅದನ್ನು ಫಲದಾಯಕವಾಗಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಜೀವಿತಾವಧಿಯ ಬಗ್ಗೆ ನಮಗೆ ಖಚಿತ ಮಾಹಿತಿ ಇಲ್ಲ, ಆದರೂ ಬದುಕಿರುವವರೆಗೂ ದೇವರ ಚಿತ್ತಕ್ಕೆ ಸಮರ್ಪಿಸಿಕೊಳ್ಳುತ್ತಾ ಜೀವಿಸಲು ಬೇಕಾದ ಕೃಪೆಯನ್ನು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನರಿಗಳಿಗೆ ಗುಹೆಯುಂಟು, ಹಕ್ಕಿಗಳಿಗೆ ಗೂಡುಂಟು, ನರಪುತ್ರಗೆ ಸ್ಥಳವಿಲ್ಲದೆ. ಪ್ರಭುವಿನ ದೇಹವ ಅರಿಮತಾಯ ಜೋಸೇಫನ ಸಮಾಧಿಯಲ್ಲಿರಿಸಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 14ನೇ ಸ್ಥಳ, ಸಮಾಧಿಯ ಸ್ಥಿತಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ.
ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಅರಿಮತ್ತಾಯ ಪಟ್ಟಣದ ನಿವಾಸಿ ಜೋಸೆಫನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಕೇಳಿಕೊಂಡನು. ತರುವಾಯ ಶರೀರವನ್ನು ಶಿಲುಬೆಯಿಂದ ಇಳಿಸಿ ನಾರುಮಡಿ ವಸ್ತ್ರದಲ್ಲಿ ಸುತ್ತಿ ಸಮಾಧಿಯಲ್ಲಿ ಇಟ್ಟನು. ಸತ್ಯವಂತನಿಗೆ ಸಮಾಧಿ ಎಂಬುದಿಲ್ಲ. ಸಮಾಧಿ ಆತನನ್ನು ನಾಶಗೆ ಎಡವಲು ಸಾಧ್ಯವಿಲ್ಲ, ಜೀವವನ್ನು ಒತ್ತಿಡಲು ಸಾಧ್ಯವಿಲ್ಲ. ಆದುದರಿಂದಲೇ ಯೇಸು ಇಂತೆಂದಿದ್ದಾರೆ, ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು, ಆದರೆ ದೇಹಾತ್ಮಗಳೆರಡನ್ನು ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಒಬ್ಬ ವ್ಯಕ್ತಿಯನ್ನು ಸಮಾಧಿ ಮಾಡಲಾಗಿದೆ, ಏಕೆಂದರೆ ಮಾನವ ಕುಲದ ಎಲ್ಲಾ ಅಪರಾಧಗಳನ್ನು ಸಮಾಧಿ ಮಾಡಿದವರು ನಮ್ಮ ಯೇಸು. ಪ್ರಾಣಿಗಳಂತೆ ಜೀವಿಸಿದಾಗ ಸಮಾಧಿಯಾಗುವುದಕ್ಕೆ ಅರ್ಥ ಮತ್ತು ಘನತೆ ಬರುವುದಿಲ್ಲ. ಸಮಾಧಿಗೂ ಒಂದು ಹೊಸ ಅರ್ಥವನ್ನು ನೀಡಿದ್ದು ಯೇಸುವಿನ ಸಮಾಧಿ ಪ್ರವೇಶ. ಬದುಕಿನ ಶೂನ್ಯದ ಸಂಕೇತವಾಗಿರುವ ಸಮಾಧಿಯಿಂದಲೇ ನಿತ್ಯ ಜೀವನದ ಭರವಸೆಯ ಕಿರಣವನ್ನು ಯೇಸು ತಂದರು. ಪ್ರಭು ಯೇಸು ನಮ್ಮ ಪಾಪ ಪ್ರಚೋದನೆಗಳನ್ನು ನಾವು ಊತಿಡುತ್ತೇವೆ. ಸತ್ಯಪರವಾಗಿ ಜೀವಿಸುವಾಗ ನೈಜ ಜೀವನಕ್ಕೆ ಸೋಪಾನವಾಗುತ್ತದೆ ಎಂಬ ಸತ್ಯವನ್ನು ನಾವು ಅರಿತು ಬಾಳುವಂತೆ ಕೃಪೆ ತೋರಿರಿ. ಮುಕ್ತಾಯ ಪ್ರಾರ್ಥನೆ. ಪ್ರಭು ಯೇಸು, ನಿಮ್ಮ ಶಿಲುಬೆಯ ಪಯಣವನ್ನು ನಾವು ಆಳವಾಗಿ ಧ್ಯಾನಿಸಿದ್ದೇವೆ. ನಿಮ್ಮನ್ನೇ ನೀವು ನಮಗಾಗಿ ಕೊಟ್ಟಿದ್ದೀರಿ. ನಿಮಗಾಗಿ ಜೀವಿಸುವುದು ಮತ್ತು ನಿಮಗಾಗಿ ಮಡಿಯುವುದು ಇದೀಗ ನಮ್ಮ ಸರದಿಯಾಗಿದೆ. ಪ್ರಭು, ನಾವು ಮೋಸಕ್ಕೆ ಬಲಿಯಾದಾಗ, ಅನ್ಯಾಯದ ತೀರ್ಪಿಗೆ ಸಿಲುಕಿದಾಗ, ಅವಮಾನ ಮತ್ತು ತುಳಿತಕ್ಕೆ ಒಳಗಾದಾಗ ನಮ್ಮ ಸಹಾಯಕ್ಕೆ ನಿಲ್ಲಿರಿ. ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿ ತೀಡಿರಿ. ಎಲ್ಲರೂ ನಮ್ಮನ್ನು ಕೈಬಿಟ್ಟಾಗ ನಮ್ಮನ್ನು ಸಂತೈಸಿರಿ. ನಿಮ್ಮ ಶುಭ ಸಂದೇಶಕ್ಕೆ ಅನುಗುಣವಾಗಿ ಜೀವಿಸಲು ಮತ್ತು ಸಾಕ್ಷಿಯಾಗಲು ನಮಗೆ ನೆರವು ನೀಡಿರಿ. ಅಂತಿಮವಾಗಿ ನಮ್ಮ ಭೂಲೋಕದ ಜೀವಿತವನ್ನು ಮುಗಿಸಿದ ಮೇಲೆ ನಿತ್ಯಕ್ಕೂ ನಿಮ್ಮೊಂದಿಗೆ ಜೀವಿಸುವಂತಾಗಲಿ. ಆಮೇನ್.